ಸ್ನೇಹಿತರೆ ಟ್ರೂ ಕಾಲರ್ ಆ್ಯಪ್ನಲ್ಲಿ ನಮ್ಮ ಒಂದು ಕಾಲ್ ಹಿಸ್ಟ್ರಿ ಇರ್ಬೋದು ಅಥವಾ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ಇರ್ಬೋದು, ನಾವು ಆ್ಯಪ್ನ ಡಿಲೀಟ್ ಮಾಡಿದ ನಂತರದಲ್ಲಿ ಅವುಗಳು ಡಿಲೀಟ್ ಆಗಬಾರ್ದು ಅಂದರೆ ನಾವು ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಟ್ರೂ ಕಾಲರ್ ಆ್ಯಪ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅಲ್ಲಿ ಕಾಲ್ ಹಿಸ್ಟ್ರಿ ಅನ್ನೋದು ಸೇವ್ ಆಗಿರುತ್ತೆ. ನೀವು ನಂಬರ್ಸ್ಗಳನ್ನ ಸೇವ್ ಮಾಡದೇ ಇದ್ರೂ ಕೂಡ ನಿಮಗೆ ಅಲ್ಲಿ ನಂಬರ್ಸ್ಗಳ ಹೆಸರನ್ನ ತೋರಿಸ್ತಾ ಇರುತ್ತೆ. ಅಂದರೆ ಟ್ರೂ ಕಾಲರ್ ಡೇಟಾ ಮೂಲಕ ಅಲ್ಲಿ ನಂಬರ್ಸ್ನ ಜನರೇಟ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತಾ ಇರುತ್ತೆ. ಅಲ್ಲಿ ನೀವು ಆ್ಯಪ್ನ ಡಿಲೀಟ್ ಮಾಡಿದ ನಂತರದಲ್ಲಿ ಅಥವಾ ಈ ಫೋನಿಂದ ಮತ್ತೊಂದು ಫೋನಲ್ಲಿ ನೀವು ಅದನ್ನು ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ಅಲ್ಲಿರುವಂಥ ಎಲ್ಲ ಕಾಲ್ ಹಿಸ್ಟ್ರಿ ಇರ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ಸ್ ಇರ್ಬೋದು, SMS ಇರ್ಬೋದು, ಅವೆಲ್ಲ ಡೇಟಾನ ನೀವು ಡಿಲೀಟ್ ಆಗಬಾರ್ದು. ಮತ್ತು ಆ ಒಂದು ಹೊಸ ಆ್ಯಪ್ನಲ್ಲಿ ಬರಬೇಕು ಅಂದರೆ ಯಾವ ರೀತಿ ನಾವು ಅಲ್ಲಿ ಬ್ಯಾಕಪ್ ಮತ್ತು ರಿಸ್ಟೋರ್ ಆಪ್ಷನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಮೊದಲು ನಾವು ಬ್ಯಾಕಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿ ಬ್ಯಾಕಪ್ ಮಾಡಿದ ನಂತರದಲ್ಲಿ ನೀವು ಆ್ಯಪ್ನ ಡಿಲೀಟ್ ಮಾಡಿದ ನಂತರದಲ್ಲಿ ಡಿಲೀಟ್ ಮಾಡಿರ್ಬೋದು ಅಥವಾ ನಿಮ್ಮ ಫೋನ್ ಕಳೆದೋಗಿದೆ ಅಂದ್ಕೊಳ್ಳಿ, ನೀವು ಬೇರೆ ಫೋನಲ್ಲಿ ನಿಮ್ಮ ಟ್ರೂ ಕಾಲರ್ನ ಸ್ಟಾರ್ಟ್ ಮಾಡಿದ ನಂತರದಲ್ಲಿ ಅಲ್ಲಿರುವಂಥ ಕಾಲ್ ಹಿಸ್ಟ್ರಿ ಇರ್ಬೋದು, SMS ಇರ್ಬೋದು, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲವೂ ಕೂಡ ಅಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ. ಯಾವ ರೀತಿ ನಾವು ಅದನ್ನು ಬ್ಯಾಕಪ್ನ ಆನ್ ಮಾಡ್ಕೋಬೋದು ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅಲ್ಲಿಯೂ ಕೂಡ ನಮ್ಮ ಒಂದು ಪೇಜ್ಗೆ ಲೈಕ್ ಹಾಗೂ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಮೊದಲು ನಾವು ಟ್ರೂ ಕಾಲರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಟ್ರೂ ಕಾಲರ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಕಪ್ ಆಪ್ಷನ್ ಎಲ್ಲಿ ಬರುತ್ತೆ, ಯಾವ ರೀತಿ ನಾವು ಅದನ್ನು ಆನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆಗೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟ್ರೂ ಕಾಲರ್ ಆ್ಯಪ್ನಲ್ಲಿ. ನಂತರದಲ್ಲಿ ಇಲ್ಲಿ ಜನರಲ್ ಸೆಟ್ಟಿಂಗ್ಸ್ ಇಲ್ಲಿ ನೋಡ್ಬೋದು, ಮೇಲ್ಗಡೆ ಜನರಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಬ್ಯಾಕಪ್ ಅಂತ ಒಂದು ಬೇರೆನೇ ಆಪ್ಷನ್ ಇಲ್ಲಿ ನೋಡ್ಬೋದು, ಈ ರೀತಿ ಸಿಗುತ್ತೆ. ಇಲ್ಲಿ ಒಂದು ಬ್ಯಾಕಪ್ ಆಪ್ಷನನ್ನು ನಾವು ಆನ್ ಮಾಡಿಕೊಂಡ್ರೆ ನಮ್ಮ ಒಂದು ರೆಗ್ಯುಲರ್ ಆಗಿ ಡೈಲಿ ಇರ್ಬೋದು, ವೀಕ್ಲಿ ಇರ್ಬೋದು, ನಾವು ಬ್ಯಾಕಪ್ನ ಮಾಡಿ ಇಟ್ಕೋಬಹುದು. ಇಲ್ಲಿ ಮ್ಯಾನ್ಯುವಲಿ ಬ್ಯಾಕಪ್ ನಾವು ಅಂತ ಕೂಡ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಎಲ್ಲವನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾನ್ಯುವಲಿ ಯಾವ ರೀತಿ ನಾವು ಬ್ಯಾಕಪ್ ಮಾಡ್ಕೋಬಹುದು ಅಥವಾ ಆಟೋಮೆಟಿಕ್ಕಾಗಿ ಬ್ಯಾಕಪ್ನ ಯಾವ ರೀತಿ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಮೊದಲು ಏನು ಮಾಡಬೇಕು ಅಂದರೆ ಇಲ್ಲಿ ಬ್ಯಾಕಪ್ ಆಪ್ಷನ್ ಏನಿದೆ ಈ ಒಂದು ಆಪ್ಷನನ್ನು ಆನ್ ಮಾಡ್ಕೊಳ್ಳೋಣ. ಬ್ಯಾಕಪ್ ಆಪ್ಷನ್ನ ಆನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ಬ್ಯಾಕಪ್ ಯುವರ್ ಕಾಲ್ ಹಿಸ್ಟ್ರಿ, ಕಾಂಟ್ಯಾಕ್ಟ್ಸು, ಮೆಸೇಜಸ್ಸು, ಮೀಡಿಯಾ ಅಂತ ಎಲ್ಲ ಬರ್ತಾ ಇದೆ. ಓಕೆ, ನಂತರದಲ್ಲಿ ಇಲ್ಲಿ ನೋಡ್ಬೋದು ಬ್ಯಾಕಪ್ ವಿಡಿಯೋ ಅಟ್ಯಾಚ್ಮೆಂಟ್ ನಮಗೆ ಬೇಕಾಗಿಲ್ಲ. ಬ್ಯಾಕಪ್ ಫ್ರೀಕ್ವೆನ್ಸಿ ನೋಡ್ಬೋದು ಡೈಲಿ, ವೀಕ್ಲಿ ಅಥವಾ ಮಂತ್ಲಿ ಅಂತ ಇದೆ. ಡೈಲಿ ಬ್ಯಾಕಪ್ ಆಗಬೇಕು ಅಂದರೆ ಡೈಲಿ ಅಂತ ಸೆಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಬ್ಯಾಕಪ್ ಓವರ್ ವೈಫೈ ಅಥವಾ ಇಂಟರ್ನೆಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರದಲ್ಲಿ ಯಾವ ಒಂದು ಇಮೇಲ್ ಐ ಡಿನಲ್ಲಿ ಬ್ಯಾಕಪ್ ಆಗಬೇಕು ಅಂತ ಇಲ್ಲಿ ನೋಡ್ಬೋದು ಕೇಳ್ತಾ ಇದೆ. ಇಲ್ಲಿ ಚೇಂಜ್ ಮಾಡೋದಿದ್ರೆ ಮಾಡ್ಕೊಳ್ಳಿ ಚೇಂಜ್ ಅಂತ. ಇಲ್ಲಿ ಇಮೇಲ್ ಐ ಡಿ ಆಲ್ರೆಡಿ ತಗೊಂಡಿದೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು ಮ್ಯಾನ್ಯುವಲಿ ಬ್ಯಾಕಪ್ ನಾವು ಅಂತ ನೀವು ಕ್ಲಿಕ್ ಮಾಡಿದರೆ ನೀವು ಡೈಲಿ, ವೀಕ್ಲಿ ಅಂತ ಸೆಟ್ ಮಾಡಿದ್ರು ಕೂಡ ಇಲ್ಲಿ ನೀವು ತಕ್ಷಣ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಪರ್ಫಾರ್ಮಿಂಗ್ ಬ್ಯಾಕಪ್ ಅಂತ ಮೇಲ್ಗಡೆ ತೋರಿಸ್ತಾ ಇದೆ. ಆಟೋಮೆಟಿಕ್ಕಾಗಿ ಅಂದರೆ ಮ್ಯಾನ್ಯುವಲಾಗಿ ನೀವು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಎಲ್ಲ ಒಂದು ಏನು ಕಾಲ್ ಹಿಸ್ಟ್ರಿ ಇರುತ್ತೆ ಎಲ್ಲವೂ ಕೂಡ ಅಲ್ಲಿ ಬ್ಯಾಕಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡದೇ ಇದ್ರೂ ಕೂಡ ನೀವು ಡೈಲಿ ಅಂತ ಸೆಟ್ ಮಾಡಿದರೆ ಸಾಕು, ಅದು ಡೈಲಿ ಆಟೋಮೆಟಿಕ್ಕಾಗಿ ನಿಮ್ಮ ಕಾಲ್ ಹಿಸ್ಟ್ರಿ ಅನ್ನೋದು ತಗೊಳ್ತಾ ಇರುತ್ತೆ, ಬ್ಯಾಕಪ್ನಲ್ಲಿ ಇಟ್ಕೊಳ್ತಾ ಇರುತ್ತೆ. ಅಂದರೆ ನೀವು ಯಾವಾಗಲಾದರೂ ನೀವು ಬೇರೆ ಫೋನಲ್ಲಿ ನೀವು ಆ್ಯಪ್ನ ಸ್ಟಾರ್ಟ್ ಮಾಡಿದರೆ ಇಲ್ಲಿ ನೋಡ್ಬೋದು ಇಲ್ಲಿ ಲಾಸ್ಟ್ ಬ್ಯಾಕಪ್ ಅಂತ ಇಲ್ಲಿ ಏನು ಡೇಟ್ ಮತ್ತು ಟೈಮ್ ತೋರಿಸ್ತಾ ಇದೆ. ನಂತರದಲ್ಲಿ ಇಲ್ಲಿ ಮ್ಯಾನ್ಯುವಲ್ ಬ್ಯಾಕಪ್ ನಾವು ಅಂತ ಕೂಡ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡಿದ್ದೀರಾ ಇವಾಗ. ನಂತರದಲ್ಲಿ ನಾನೀಗ ಆ್ಯಪ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಿಲೀಟ್ ಮಾಡಿಬಿಟ್ಟು. ಇಲ್ಲಿ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ತೀನಿ, ಮಾಡಿಬಿಟ್ಟು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಅಂದರೆ ಅದರ ಕಾಲ್ ಹಿಸ್ಟ್ರಿ ಹಾಗೂ ಒಂದು ಏನು ಕಾಂಟ್ಯಾಕ್ಟ್ ನಂಬರ್ಸ್ಗಳು ಮರಳಿ ಬರ್ತಾ ಇಲ್ಲ ಅಂತ ನಾನು ನಿಮಗೆ ತೋರಿಸೋದಕ್ಕೆ ಈ ಒಂದು ಆ್ಯಪ್ನ ಡಿಲೀಟ್ ಮಾಡಿ ಮರಳಿ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಬ್ಯಾಕಪ್ ಅವೈಲೇಬಲ್ ಅಂತ ತೋರಿಸುತ್ತೆ ಸ್ನೇಹಿತರೆ. ಬ್ಯಾಕಪ್ ಅವೈಲೇಬಲ್ ಅಂತ ತೋರಿಸಿದ ನಂತರದಲ್ಲಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಡೇಟ್ ಟೈಮಿಂಗ್ ಕೂಡ ತೋರಿಸ್ತಾ ಇದೆ, ನಾವು ಯಾವಾಗ ಬ್ಯಾಕಪ್ ಮಾಡಿದ್ದೀವಿ ಅಂತ. ನಾನು ಸದ್ಯ 12:10ಕ್ಕೆ ಮಾಡಿದ್ದೆ, ಟೈಮಿಂಗ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ನಂತರದಲ್ಲಿ ಇಲ್ಲಿ ರೀಸ್ಟೋರ್ ನಾವು ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಬಾರ್ದು. ರೀಸ್ಟೋರ್ ನಾವು ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ರೀಸ್ಟೋರ್ ಅನ್ನೋದು ಇಲ್ಲಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಆ ಬ್ಯಾಕಪ್ಪಲ್ಲಿ ಆ ಒಂದು ಇಮೇಲ್ ಐ ಡಿನಲ್ಲಿ ಏನೊಂದು ಡೇಟಾನ ಅದು ಬ್ಯಾಕಪ್ ಮಾಡಿ ಇಟ್ಕೊಂಡಿತ್ತು ಆ ಡೇಟಾನ ಅದು ಮರಳಿ ಇಲ್ಲಿ ನಮಗೆ ರಿಸ್ಟೋರ್ ಮಾಡ್ತಾ ಇದೆ. ಇಲ್ಲಿ ನೋಡ್ಬೋದು ರಿಸ್ಟೋರ್ ಕಂಪ್ಲೀಟ್ ಅಂತ ಈ ರೀತಿ ಒಂದು ನೋಟಿಫಿಕೇಶನ್ ಬರ್ತಾ ಇದೆ. ರಿಸ್ಟೋರ್ ಕಂಪ್ಲೀಟ್ ಆದ ನಂತರದಲ್ಲಿ ನಮ್ಮ ಒಂದು ಕಾಲ್ ಹಿಸ್ಟ್ರಿ ಇರ್ಬೋದು, ನಮ್ಮ ಒಂದು SMS ಇರ್ಬೋದು, ಎಲ್ಲವೂ ಕೂಡ ಮರಳಿ ಬಂದಿರುತ್ತೆ. ಇಲ್ಲಿ ನೋಡಿ ಕ್ಲೋಸ್ ಮಾಡ್ತೀನಿ. ನೋಡ್ಬೋದು ಆ್ಯಪ್ನ ನಾನು ಡಿಲೀಟ್ ಮಾಡಿ ಮತ್ತೆ ಮರಳಿ ರೀಇನ್ಸ್ಟಾಲ್ ಮಾಡಿದ ನಂತರದಲ್ಲೂ ಕೂಡ ನಮ್ಮ ಒಂದು ಫೋನ್ ನಂಬರ್ಸ್ನ ಒಂದು ಕಾಲ್ ಹಿಸ್ಟ್ರಿ ಇರ್ಬೋದು, ಯಾವುದೇ ಡೇಟಾ ಅನ್ನೋದು ಇಲ್ಲಿ ಚೇಂಜ್ ಆಗಿಲ್ಲ, ಆ್ಯಸ್ ಯೂಸ್ವಲ್ ಬಂದಿದೆ. ಈ ರೀತಿ ನಾವು ಟ್ರೂ ಕಾಲರ್ನಲ್ಲಿ ಬ್ಯಾಕಪ್ಪನ್ನು ಆನ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.